ವಿಕ್ರಮ್-1 ಅನ್ನೋದು ಬರೀ ಅದು ರಾಕೆಟ್ ಹೆಸರು. ಅದನ್ನು ರೆಡಿ ಮಾಡಿದಂಥ ಕಂಪ್ನಿ ಸ್ಕೈ ರೂಟ್. ಆ ಕಂಪ್ನಿ CEO ಫೌಂಡರ್ಸ್ಗಳ ಭೇಟಿ ಆಗ್ಲಾತಿದ್ರೆ ಪ್ರೈಮ್ ಮಿನಿಸ್ಟ್ರಿಗೆ. ಈ ಕಂಪ್ನಿ ಬಗ್ಗೆ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಂಥ ಈ ವಿಡಿಯೋದಾಗ. ಬಟ್ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಂತಂದ್ರೆ ನಿಮ್ಗೆ ಸ್ಪೇಸಿನ ಬಗ್ಗೆ ನಿಮ್ಗೊಂದು ಸ್ವಲ್ಪ ಗೊತ್ತಿರಬೇಕು. ರಾಕೆಟ್ಗಳನ್ನ ಎದಕ್ಕೆ ಬಿಲ್ಡ್ ಮಾಡತ್ತೀವಿ ನಾವು ಹ್ಯೂಮನ್ಸ್ಗಳು, ಅದು ಏನು ಕ್ಯಾರಿ ಮಾಡ್ಕೊಂಡು ಹೋಗ್ತದೆ ಸ್ಪೇಸಿಗೆ, ಅದ್ರ ಇಂಪಾರ್ಟೆನ್ಸ್ ಏನು, ಒಂದು ವೇಳೆ ರಾಕೆಟ್ಸ್ಗಳು ಇರಲಿಲ್ಲ ಅಂದರೆ ನಮ್ಗೆ ಏನೇನು ಸಮಸ್ಯೆಗಳು ಬರ್ತಿದ್ದು, ಇದ್ರ ಬಗ್ಗೆ ನಾವೆಲ್ಲ ಫಸ್ಟ್ ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ಪೇಸ್ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ರಾಕೆಟ್ ಬಿಸ್ನೆಸ್ ಬಗ್ಗೆ ಅಂಡರ್ಸ್ಟ್ಯಾಂಡನ್ನು ಮಾಡ್ಕೊಂಡಾಗ ನಾವು ಈ ಸ್ಕೈ ರೂಟ್ ಅನ್ನುವಂಥ ಒಂದು ಕಂಪ್ನಿ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗ್ತದೆ. ಓಕೆ, ಫಸ್ಟ್ ಇದನ್ನು ಡಿಸ್ಕಷನ್ ಮಾಡೋಣಂತ. ಹ್ಯೂಮನ್ಸ್ಗಳ ರಾಕೆಟನ್ನು ಎದಕ್ಕೆ ಬಿಲ್ಡ್ ಮಾಡತ್ತೀವಿ, ಅದ್ರದ್ದು ಅವಶ್ಯಕತೆ ಏನದ ನಮಗೆ. ಈಗ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತಂತಂದ್ರೆ ನಮಗೆ ಮುಂದಿನ ಎಲ್ಲ ಪ್ರಶ್ನೆಗಳು ಕ್ಲಿಯರ್ ಆಗೋತ ಹೋಗ್ತಾವೆ. ಸ್ಪೇಸ್ ಮತ್ತು ಅರ್ತ್ ನಡ್ಬರ್ಕ ಒಂದು ಟ್ರಾನ್ಸ್ಪೋರ್ಟೇಷನ್ ಮೆಥಡ್ ಅಷ್ಟೇ. ಅದು ಬೇಸಿಕ್ಲಿ ನಾವು ಅರ್ತ್ ಹಾಕುತ್ತ ಸ್ಪೇಸಿಗೆ ನಮಗೆ ಏನು ಬೇಕಲ್ಲ ಅದನ್ನು ನಾವು ಕಳ್ಸೋಕೆ ಬಳಸುವಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಮೆಥಡ್. ಒಂದು ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಬಿಜಾಪುರದಾಗ ಅದಿನ್ನ. ಓಕೆ, ನಾ ಬೆಂಗಳೂರದಾಗಿರುವಂಥ ನಮ್ಮ ಫ್ರೆಂಡಿಗೆ ಒಂದು ಫೋನನ್ನು ಕಳಿಸ್ಬೇಕಾಗೈತಿ. ಓಕೆ, ನಾ ಹೆಂಗೆ ಕಳಿಸ್ಬೋದು? ಒಂದು ಬಸ್ ಮುಖಾಂತರ ಕಳಿಸ್ಬೋದು, ಟ್ರೈನ್, ಪ್ಲೇನ್, ಈ 3 ಮೆಥಡ್ಲಿಂದ ನಾನು ಕಳಿಸ್ಬೋದು. ಇನ್ನೂ ಮೆಥಡ್ ಇರ್ಬೋದು, ಬಟ್ ಈಗ ಎಕ್ಸಾಂಪಲಿಗೆ ಇಷ್ಟೇ ಇರಲಿ. ಓಕೆ, ಈಗ ನಾ ಕಸ್ಟಮರ್ ಅದೀನಿ. ಓಕೆ, ನಾ ಟ್ರಾನ್ಸ್ಪೋರ್ಟೇಷನ್ ಮೆಥಡ್ ಇಲ್ಲ, ಬಸ್ನವರಿಗೆ ಹೋಗಿ ಕಿಶಿಂದ ಹೇಳ್ತೀನಿ, ಇದು ಫೋನನ್ನು ತೊಗೋರಿ, ಅಲ್ಲಿ ಬೆಂಗಳೂರದಾಗ ನಮ್ಮ ಫ್ರೆಂಡ್ ಬರ್ತಾರ, ಅವ್ರ ಕೈ ಕೊಡ್ರಿ ಅಂತ ಹೇಳ್ತೀನಿ. ಓಕೆ, ಇವ್ರು ಬಸ್ನವ್ರು ತೊಗೋತಾರ ಪ್ರಾಡಕ್ಟನ್ನು, ನಾ ಅವ್ರಿಗೆ ಪೇ ಮಾಡ್ತೀನಿ. ಅಲ್ಲಿ ಹೋಗಿ ಬೆಂಗಳೂರದಾಗ ಅದನ್ನು ಡೆಲಿವರಿ ಮಾಡ್ತಾರೆ ಪ್ರಾಡಕ್ಟನ್ನು. ಓಕೆ, ಬಸ್ಸಿನ ಕಂಪ್ನಿ ಹಣ ಗಳಿಸ್ತಾ. ಓಕೆ, ಇದೇ ಕಾನ್ಸೆಪ್ಟನ್ನು ನೀವು ರಾಕೆಟ್ ಬಿಸ್ನೆಸ್ಸಿಗೆ ಅಪ್ಲೈ ಮಾಡಿರಿ. ಇದೇ ರೀತಿಯಾಗಿ ರಾಕೆಟ್ ಇಂಡಸ್ಟ್ರಿನೂ ನಡೀತದೆ. ಬೇಸಿಕ್ಲಿ ರಾಕೆಟನ್ನು ರೆಡಿ ಮಾಡುವಂಥ ಕಂಪ್ನೀಸ್ ಅದಾವೆ. ಈಗ ಎಕ್ಸಾಂಪಲ್ ನೀವು ಸ್ಕೈ ರೂಟನ್ನು ತೊಗೋಬೋದು, ಇಸ್ರೋ ತೊಗೋಬೋದು, ನಾಸಾ ತೊಗೋಬೋದು, ಸ್ಪೇಸ್ ಎಕ್ಸ್ ತೊಗೋಬೋದು. ಓಕೆ, ಇವೆಲ್ಲ ಕಂಪ್ನೀಸ್ಗಳು ಏನು ಮಾಡ್ತಾವೆ, ಟ್ರಾನ್ಸ್ಪೋರ್ಟೇಷನ್ ಮೆಥಡಾಗಿ ಬಳಸ್ತೀವಿ ಅಷ್ಟೇ. ಇದಕ್ಕೂ ಕಸ್ಟಮರ್ಸ್ ಅಂತ ಇರ್ತಾರೆ. ಓಕೆ, ಅದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡೋಣಂತ. ಕಸ್ಟಮರ್ಸ್ ಇರ್ತಾರೆ, ಅವ್ರು ಹೇಳ್ತಾರೆ, ಓಕೆ ನನಗೊಂದು ಸ್ಯಾಟಲೈಟ್ ಐತಪ್ಪ, ನನಗೆ ಈ ಆರ್ಬಿಟ್ದಾಗ ಹೋಗಿ ಲಾಂಚ್ ಮಾಡಿ ಬರ್ಬೇಕು, ನಂಗೆ ಇದಕ್ಕೆ ನೀ ಹೆಲ್ಪ್ ಮಾಡಂತ ಕೇಳ್ತಾರೆ. ಕಸ್ಟಮರಿಗೆ ಏನು ಸ್ಪೇಸಿಗೆ ಕಳಿಸೋದಿರ್ತೈತಲ್ಲ ಅದನ್ನು ತೊಗೊಂಡು ತಮ್ಮ ರಾಕೆಟ್ದಾಗ ಇಟ್ಟು ಅದನ್ನು ಕಳಿಸ್ತಾರೆ. ಇಷ್ಟೇ ಆಗಿ ನಡೀತೈತಿ. ಈಗ ಇದನ್ನು ಕಳಿಸೋದಕ್ಕೆ ಏನು ಕಸ್ಟಮರ್ ಅದನ್ನಲ್ಲ, ಆ ಕಸ್ಟಮರ ಪೇ ಮಾಡ್ತಾನೆ ಈ ರಾಕೆಟ್ ರೆಡಿ ಮಾಡಿರೋಂಥ ಕಂಪ್ನಿಗೆ. ಈ ರೀತಿಯಾಗಿ ರಾಕೆಟ್ ರೆಡಿ ಮಾಡಿದವ್ರು ಹಣವನ್ನು ಗಳಿಸ್ತಾರೆ. ಓಕೆ, ಇದ್ರೊಳಗೆ ಹಂತ ಬರ್ತಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಆಮೇಲೆ ನೆಕ್ಸ್ಟ್ ಈಗ ನಾವು ತಿಳ್ಕೊಬೇಕಾಗಿದ್ದ, ಈಗ ರಾಕೆಟನ್ನು ಕಂಪ್ನಿಗಳು ರೆಡಿ ಮಾಡೋದು. ಓಕೆ, ಅದರ ಹಂತಕ್ಕೆ ಏನೇನು ನಾವು ಸ್ಪೇಸ್ದಾಗ ಇಟ್ಟ ಕಳಿಸ್ಬೇಕು. ಓಕೆ, ಬೇಸಿಕಲಿ ರಾಕೆಟ್ ಏನೇನನ್ನು ಕ್ಯಾರಿ ಮಾಡ್ಕೊಂಡು ಒಯ್ತದೆ ಸ್ಪೇಸಿಗೆ, ಇದು ಇಂಪಾರ್ಟೆಂಟ್ ಪ್ರಶ್ನೆ ಐತಿ. ಓಕೆ, ಇದಕ್ಕೆ ನಾವು ಪೇಲೋಡ್ಸ್ ಅಂತ ಕರಿತೀವಿ. ಪೇಲೋಡ್ಸ್ ಒಳಗೆ ಆಸ್ಟ್ರೋನಾಟ್ಸ್ ಬಂದರೆ, ನಂಗೆ ಇದು ಪ್ರೊನೌನ್ಸಿಯೇಷನ್ ತಪ್ಪಾಗ್ಬೋದು, ಸ್ಯಾಟಲೈಟ್ ಇರ್ತಾವಲ್ಲ ಅವುಗಳನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಫುಡ್, ವಾಟರ್, ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್ ಇರ್ತಾವಲ್ಲ ಅವುಗಳನ್ನು ರಾಕೆಟ್ಸ್ಗಳು ಕ್ಯಾರಿ ಮಾಡ್ಕೊಂಡು ಒಯ್ತಾವೆ. ಓಕೆ, ನೀವು ಎಲ್ಲರ ಹೆಸರು ಇದನ್ನು ಕೇಳಿರ್ಬೋದು, ಸ್ಪೇಸ್ ಸ್ಟೇಷನ್ ಅಂತ ಹೇಳ್ಕಿಸಿಂದ. ಹಿಂಗಂತಂದ್ರೆ ಯಾರು ಹ್ಯೂಮನ್ಸ್ಗಳು ಹೋಗಿರ್ತೀವಲ್ಲ ಸ್ಪೇಸಿಗೆ, ಅವ್ರಿಗೆ ಇರಾಕೆ ಮನಿ. ಓಕೆ, ಇಷ್ಟೇ ಸ್ಪೇಸ್ ಸ್ಟೇಷನ್ ಅಂದರೆ ಅಲ್ಲೆಲ್ಲ ಫುಡ್, ಆಕ್ಸಿಜನ್ ಎಲ್ಲ ಅವೈಲೇಬಲ್ ಇರ್ತೈತಿ. ಅದನ್ನು ಅವೈಲೇಬಲ್ ಮಾಡಿ ಕೊಟ್ಟಿರ್ತಾರೆ. ಅಲ್ಲಿರುವಂಥ ಹ್ಯೂಮನ್ಸ್ಗಳಿಗೆ ಫುಡ್, ವಾಟರ್ ಬೇಕಾಗ್ತದಲ್ಲ, ಅದನ್ನು ತೊಗೊಂಡು ಹೋಗಾಕ ರಾಕೆಟನ್ನು ಬಳಸ್ತೀವಿ ಮತ್ತು ನಾವು. ಓಕೆ, ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಾಗ ಮಾತಾಡೋಣ. ಓಕೆ, ಇದು ಬೇರೆ ಕಾನ್ಸೆಪ್ಟ್. ಈಗ ನಿಮಗೆ ಇವೆಲ್ಲದ್ರ ಬಗ್ಗೆ ಅರ್ಥ ಆಯ್ತು, ರಾಕೆಟ್ ಏನೇನನ್ನು ಕ್ಯಾರಿ ಮಾಡ್ಕೊಂಡು ಸ್ಪೇಸ್ ತನಕ ಹೋಯ್ತದ ಅಂತೇಳಿ. ಓಕೆ, ಆಗಲೇ ನಾನು ಹೇಳಕತ್ತಿದ್ದೆ ರಾಕೆಟ್ಸ್ಗಳು ಸ್ಯಾಟಲೈಟನ್ನು ಕ್ಯಾರಿ ಮಾಡ್ಕೊಂಡು ಸ್ಪೇಸ್ ತನಕ ಹೋಯ್ತು ಅಂತೇಳಿ. ಬಟ್ ಸ್ಯಾಟಲೈಟನ್ನು ನಮಗೆ ಸ್ಪೇಸಿಗೆ ಕಳಿಸೋ ಅವಶ್ಯಕತೆ ರೀ ಏನದ? ಗೂಗಲ್ ಮ್ಯಾಪ್ಸ್ ನೀವು ಕೇಳಿರ್ಬೋದು, ಅದು ಕರೆಕ್ಟಾಗಿ ವರ್ಕ್ ಆಗಬೇಕಂದ್ರೆ ಸ್ಯಾಟಲೈಟನ್ನು ನಾವು ಸ್ಪೇಸಿಗೆ ಕಳಿಸ್ದಾಗೆ ಅದು ಕರೆಕ್ಟಾಗಿ ವರ್ಕ್ ಆಗತ್ತದ. ಓಕೆ, ಗೂಗಲ್ ಮ್ಯಾಪ್ಸಿಂದ ಒಂದೇ ಅಲ್ಲ, ಇಂಟರ್ನೆಟ್ ಸ್ಯಾಟಲೈಟ್ಸ್ ಅಂತ ಬರ್ತಾವೆ, TV ಬ್ರಾಡ್ಕಾಸ್ಟಿಂಗ್ ಸ್ಯಾಟಲೈಟ್ಸ್ ಅಂತ ಬರ್ತಾವೆ. ಈ ರೀತಿಯಾದಂಥ ಸ್ಯಾಟಲೈಟ್ಸ್ಗಳನ್ನು ನಾವು ರಾಕೆಟ್ ಕಂಪ್ನಿಗೆ ಕೊಟ್ಟು ಅಲ್ಲಿ ಸ್ಪೇಸ್ದಾಗ ಲಾಂಚ್ ಮಾಡಿಸ್ತೀವಿ. ಓಕೆ, ಏನರ ಡೌಟ್ ಇತ್ತಂದ್ರೆ, ಭಾಳ ಕಾಂಪ್ಲಿಕೇಟೆಡ್ ಆಗತ್ತಿತ್ತಂದ್ರೆ ನಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಾಗ ಸಿಂಪ್ಲೆಸ್ಟ್ ವೇದಾಗ ನಿಮ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ ಅಂತ. ಎಷ್ಟು ಥರದ ರಾಕೆಟ್ಸ್ಗಳದಾವ ಅಂಥೇಳಿ ತಿಳ್ಕೊಬೇಕು ನಾವು ಫಸ್ಟ್. ಇದನ್ನು ನಾವು ತಿಳ್ಕೊಂಡಾಗ ಈಗ ಏನು ನಾವು ರೀಸೆಂಟ್ಲಿ ಏನು ವೈರಲ್ ಆಗಿಲ್ಲ ವಿಕ್ರಮ್-1, ಇದು ಏನು ಮಾಡಕತ್ತದಂತೂ ನಾವು ತಿಳ್ಕೊಳಕ್ಕಾಗ್ತದೆ. ಓಕೆ, ಬೇಸಿಕ್ಲಿ 3 ಥರದ ರಾಕೆಟ್ಸ್ಗಳು ಬರ್ತಾವೆ. ಓಕೆ, ಮೊದಲನೇದು ಸ್ಮಾಲ್ ರಾಕೆಟ್ಸ್ ಅಂತೇಳಿ. ಓಕೆ, ಎರಡನೇದು ಮೀಡಿಯಮ್ ರಾಕೆಟ್ಸ್ ಅಂತೇಳಿ, ಮೂರನೇದು ಹೆವಿ ರಾಕೆಟ್ಸ್ ಅಂತ ಹೇಳ್ಕಿಸಿಂದ. ಈ ರೀತಿಯಾಗಿ 3 ಕ್ಯಾಟಗರಿದಾಗ ನಾವು ರಾಕೆಟ್ಸ್ ಟೈಪ್ಸನ್ನು ಡಿವೈಡ್ ಮಾಡ್ತೀವಿ. ಇದು ನಿಮ್ಗೆ ಅರ್ಥ ಆಯ್ತು ಅಂದರೆ ಸ್ಕೈ ರೂಟ್ ಏನು ಮಾಡಕತ್ತದ ಅಂತ ನಿಮ್ಗೆ ಅರ್ಥ ಆಗ್ತದೆ ಕ್ಲಿಯರಾಗಿ. ಇನ್ನೊಂದು ಕಾನ್ಸೆಪ್ಟ್ ಇದ್ರೊಳಗೆ ನಾ ಮರೆತೆ ಆಗಲೇ ಹೇಳೋದು ಏನಂದ್ರೆ, ಬೇಸಿಕ್ಲಿ ಸ್ಯಾಟಲೈಟ್ಸ್ಗಳ ಬಗ್ಗೆ ನಾ ಆಗಲೇ ಹೇಳೋದು, ಇಂಟರ್ನೆಟ್ ಸ್ಯಾಟಲೈಟ್ಸ್ ಇರ್ತಾವೆ, TV ಸ್ಯಾಟಲೈಟ್ಸ್ ಇರ್ತಾವೆ, ವೆದರ್ ಸ್ಯಾಟಲೈಟ್ ಇರ್ತೈತಿ, ನ್ಯಾವಿಗೇಷನ್ ಸ್ಯಾಟಲೈಟ್ ಇರ್ತಾವೆ. ಈ ರೀತಿಯಾದಂಥ ಸ್ಯಾಟಲೈಟ್ಸ್ಗಳನ್ನು ರೆಡಿ ಮಾಡ್ತಾರೆ. ಎಕ್ಸಾಂಪಲ್ ಗೋರ್ಮೆಂಟ್ ಕಂಪ್ನೀಸ್ ಏನು ಇಸ್ರೋ ಇರ್ತಾವಲ್ಲ ಅದು ರೆಡಿ ಮಾಡಿರ್ತೈತಿ. ಅದಕ್ಕೆ ಸ್ಯಾಟಲೈಟನ್ನು ಆರ್ಬಿಟ್ದಾಗ ಲಾಂಚ್ ಮಾಡೋದಿರ್ತೈತಿ. ಇಸ್ರೋನೇ ರೆಡಿ ಮಾಡಿರುವಂಥ ಸ್ಯಾಟಲೈಟನ್ನು ಲಾಂಚ್ ಮಾಡೋಕೆ ಒಂದು 10 ರೂಪಾಯಿ ಖರ್ಚು ಬರತ್ತದ ಅಂತ ತಿಳ್ಕೊರಿ ಎಕ್ಸಾಂಪಲಿಗೆ. ಅದನ್ನು ಸ್ಕೈ ರೂಟ್, ಸ್ಪೇಸ್ ಎಕ್ಸ್ ಈ ರೀತಿಯಾದಂಥ ಕಂಪ್ನಿ ಏನು ಮಾಡ್ತಾವೆ, ನಾವು 1 ರೂಪಾಯಿದಾಗ ಇದನ್ನು ಸ್ಯಾಟಲೈಟನ್ನು ಲಾಂಚ್ ಮಾಡಿ ಬರ್ತೀನಿ, ನನಗೆ ಕೊಡ್ರಿ ಅಂತಂತವು. ಈ ರೀತಿಯಾಗಿ ನಡೀತದೆ. ಓಕೆ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ.
ಈಗ ಇವರು ₹1 ನಾ ಇದನ್ನು ಲಾಂಚ್ ಮಾಡ್ತೀನಿ ಅಂತಂದಾಗ ಅವಾಗ ಏನು ಮಾಡ್ತೈತಿ, ಈ ರೀತಿಯಾದಂಥ ಕಂಪ್ನೀಸ್ ಏನಿರ್ತಲ್ಲ, ಇಸ್ರೋ, ಆಮೇಲೆ ಇಂಟರ್ನೆಟ್ ಕಂಪ್ನೀಸ್, ಎಕ್ಸಾಂಪಲ್ ನೀವು ರಿಲಯನ್ಸ್ ತೊಗೋಬೋದು. ಓಕೆ, ಅವರು ಸ್ಯಾಟಲೈಟ್ಸ್ಗಳು ಭಾಳಷ್ಟು ಲಾಂಚ್ ಮಾಡಿಸ್ತಾರೆ. ಓಕೆ, ಸ್ಪೇಸ್ದಾಗ ಈ ರೀತಿಯಾದಂಥ ಕಂಪ್ನೀಸ್ಗಳು ಏನು ಮಾಡ್ತಾವೆ, ಈಗ ಯಾರು ಈ ರೀತಿಯಾಗಿ ರಾಕೆಟ್ಸ್ಗಳನ್ನು ಬಿಲ್ಡ್ ಮಾಡ್ಯಾರಲ್ಲ ಕಮ್ ಕಾಸ್ಟ್ದಾಗ, ಯಾರು ನಮ್ಮ ಸ್ಯಾಟಲೈಟನ್ನು ಮ್ಯಾಕ್ಸ್ ಸ್ಪೇಸಿಗೆ ಲಾಂಚ್ ಮಾಡ್ತಾರಲ್ಲ ಅವ್ರಿಗೆ ಪೇ ಮಾಡ್ತಾರೆ. ಓಕೆ, ನೀ ತೊಗೋಪ ಇಷ್ಟು ರೊಕ್ಕ, ನಂದು ಸ್ಯಾಟಲೈಟನ್ನು ಅಲ್ಲಿ ಸ್ಪೇಸ್ದಾಗ ಈ ಟೈಮಿಗೆ ಲಾಂಚ್ ಮಾಡಂತ ಹೇಳ್ತಾರೆ. ಅವ್ರದ್ದೇನು ರಿಕ್ವೈರ್ಮೆಂಟ್ ಇರ್ತದಲ್ಲ ಕಸ್ಟಮರ್ದು, ಅದ್ರ ಪ್ರಕಾರ ಇವರು ಸ್ಯಾಟಲೈಟನ್ನು ಹೋಗಿ ಲಾಂಚ್ ಮಾಡ್ತಾರೆ. ಈ ರೀತಿಯಾಗಿ ನಡೀತದೆ. ಓಕೆ, ನಿಮಗೆ ಇದ್ರ ಬಗ್ಗೆ ಏನಾರ ಡೌಟ್ ಐತೆ ಅಂದರೆ ಇನ್ನೊಂದು ಸಲ ಕಮೆಂಟ್ ಮಾಡಿರಿ. ಓಕೆ, ಈ ಒಂದು ರಾಕೆಟ್ ಕಂಪ್ನಿ ಕಸ್ಟಮರ್ ಯಾರ್ಯಾರು ಅಂದ್ರೆ ಇದು ಗೋರ್ಮೆಂಟಿದು ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತಿ ಸ್ಪೇಸ್ದಾಗ. ಅವ್ರು ಏನು ಮಾಡ್ತಾರೆ, ಹೊಸ ಹೊಸ ಸ್ಯಾಟಲೈಟ್ಸ್ಗಳನ್ನು ರೆಡಿ ಮಾಡ್ತಾರೆ, ಈ ರೀತಿಯಾದಂಥ ಕಂಪ್ನೀಸ್ಗಳಿಗೆ ಪೇ ಮಾಡ್ತಾರೆ. ಓಕೆ, ನಾ ಇದೊಂದು ಸ್ಯಾಟಲೈಟ್ ರೆಡಿ ಮಾಡಿನಪ್ಪ, ಇದನ್ನು ಹೋಗಿ ನಂಗೆ ಇಲ್ಲಿ ಲಾಂಚ್ ಮಾಡಂತ ಹೇಳ್ತಾರೆ. ಓಕೆ, ಈ ರಾಕೆಟ್ ಕಂಪ್ನಿಗಳ ಕೆಲಸನೇ ಎಷ್ಟೇ ಇರ್ತದೆ, ಇವ್ರ ಕಸ್ಟಮರ್ ಏನು ಡಿಮಾಂಡ್ ಮಾಡ್ತಾರೆ ಅದನ್ನು ಫುಲ್ಫಿಲ್ ಮಾಡೋದು ಕಮ್ ಕಾಸ್ಟ್ದಾಗ. ಓಕೆ, ಸೆಕೆಂಡ್ ಟೆಲಿಕಾಮ್ ಕಂಪ್ನೀಸ್. ಓಕೆ, ಇವ್ರು ಏನು ಇಂಟರ್ನೆಟ್ ಪ್ರೊವೈಡ್ ಮಾಡ್ತಾರಲ್ಲ ಆ ಕಂಪ್ನೀಸ್ಗಳು ಸ್ಯಾಟಲೈಟನ್ನು ಲಾಂಚ್ ಮಾಡಿಸ್ತಿರ್ತಾವೆ. ಆಮೇಲೆ ರಿಸರ್ಚ್ ಆರ್ಗನೈಸೇಷನ್ಸ್ ಏನಿರ್ತಾವಲ್ಲ ಅವರು ರಾಕೆಟ್ ಕಂಪ್ನಿ ಕಸ್ಟಮರ್ ಆಗ್ತಾರೆ. ಓಕೆ, ನಿಮಗೆ ಇದ್ರ ಬಗ್ಗೆ ಎಲ್ಲ ಅರ್ಥ ಆಯ್ತು ಅನ್ಕೋತೀನಿ ಸ್ಪೇಸಿನ ಬಗ್ಗೆ. ಈಗ ನಾವು ಈ ವಿಡಿಯೋದ ಮುಖ್ಯ ಉದ್ದೇಶ ಬಗ್ಗೆ ಮಾತಾಡೋಣಂತ, ಸ್ಕೈ ರೂಟ್ ಕಂಪ್ನಿ ಬಗ್ಗೆ. ವಿಕ್ರಮ್ 1 ಏನು ಫೇಮಸ್ ಆಗಿತ್ತಲ್ಲ ಆ ರಾಕೆಟ್ ಬಗ್ಗೆ ಮಾತಾಡೋಣಂತ. ವಿಕ್ರಮ್ 1 ಅನ್ನುವಂಥ ಒಂದು ರಾಕೆಟ್, ಇದು ರೆಡಿಯಾಗಿರೋ ಉದ್ದೇಶ ಏನಂತಂದ್ರೆ 500 kg ತನ ವೇಟ್ ಇರುವಂಥ ವಸ್ತುಗಳನ್ನು ತೊಗೊಂಡು ಸ್ಪೇಸ್ದಾಗ ಬಿಟ್ಟು ಬರ್ತದೆ. 500 kg ಅಂತ ನಾ ಅಂದಾಜಲ್ಲಿ ಹೇಳತ್ತೀನಿ, ಬಟ್ 500 kg ಒಳಗೆ. ಓಕೆ, 450 ನೀವು ಹಿಡಿಬೋದು. ಓಕೆ, 450 kg ತೂಕಿರುವಂಥ ವಸ್ತುಗಳನ್ನು ಕ್ಯಾರಿ ಮಾಡ್ಕೊಂಡೋಗಿ ಸ್ಪೇಸ್ದಾಗ ಬಿಟ್ಟು ಬರ್ತದೆ. ಓಕೆ, ಇದ್ರ ಪರ್ಪಸ್ ಅದು ಕಮ್ ಕಾಸ್ಟ್ದಾಗ, ವೇಟಿಂಗ್ ಪೀರಿಯಡ್ ಇರಲ್ಲ, ಕಮ್ಮಿ ವೇಟಿಂಗ್ ಪೀರಿಯಡ್ದಾಗ ಇದು ಕೆಲಸ ಆಗ್ತದೆ. ಈ ಉದ್ದೇಶಕ್ಕೆ ಇದು ರಾಕೆಟನ್ನು ರೆಡಿ ಮಾಡ್ಯಾರ. ಸ್ಪೇಸ್ದಾಗ ಆರ್ಬಿಟ್ಸ್ಗಳು ಬರ್ತಾವೆ. ಓಕೆ, 4 ಥರದ ಆರ್ಬಿಟ್ಗಳಿದಾವೆ. ಓಕೆ, ಒಂದು LEO ಅಂಥೇಳಿ, ಲೋ ಅರ್ತ್ ಆರ್ಬಿಟ್ ಅಂತ ಹೇಳ್ಕಿಸಿಂದ, ಮೀಡಿಯಮ್ ಅರ್ತ್ ಆರ್ಬಿಟ್ ಅಂತ ಹೇಳ್ಕಿಸಿಂದ, MEO ಅಂತ ಕರಿತೀವಿ ಶಾರ್ಟ್ ಫಾರ್ಮ್. 3ನೇದು GEO ಅಂತ ಹೇಳ್ಕಿಸಿಂದ, 4ನೇದು HEO ಅಂತ ಹೇಳ್ಕಿಸಿಂದ. ಓಕೆ, ಫುಲ್ ಫಾರ್ಮ್ ಇಲ್ಲಿ ಹಾಕತ್ತೀನಿ ನೀವು ನೋಡ್ಬೋದು. ಬೇಸಿಕ್ಲಿ ಈಗ ಇದೇನು ಸ್ಕೈ ರೂಟ್ ಅನ್ನೋದೊಂದು ಏನು ಕಂಪ್ನಿ ಅದಲ್ಲ, ಇವ್ರು ಬರೀ LEO ತನಕ ಹೋಗ್ಯಾರ. ಓಕೆ, ಈ 4 ಹಂತದಾಗ ಬರೀ ಇದು ಏನು ಸ್ಕೈ ರೂಟ್ ಅದಲ್ಲ ವಿಕ್ರಮ್ 1 ಇಲ್ಲಿ ಮೊದಲಿಗೆ LEO ಏನದಲ್ಲ ಇಲ್ಲೇ ಟಚ್ ಮಾಡತ್ತದ. 450 kg ತೂಕಿರುವಂಥ ವಸ್ತುಗಳನ್ನು ಕ್ಯಾರಿ ಮಾಡ್ಕೊಂಡು ಇಲ್ಲಿ ತನಕ ಹೋಗ್ತದೆ. ಓಕೆ, ಇದು ಕಮ್ ಕಾಸ್ಟ್ದಾಗ ಆಗತ್ತದ. ಇದು ಒಂದು ಇದರದ ಡಿಫ್ರೆನ್ಷಿಯೇಷನ್ ಬೇಸಿಕ್ಲಿ ಈ ಒಂದು ಪ್ರಾಬ್ಲಮನ್ನು ಇವರು ಸಾಲ್ವ್ ಮಾಡತ್ತಾರ. ಈ ಭಾಳ ಉದ್ದಾಯ್ತು ವಿಡಿಯೋ ಇದು. ಓಕೆ, ನಾ ಎಷ್ಟು ಲೆಂತಿ ವಿಡಿಯೋಸ್ ಮಾಡಲ್ಲ. ನಿಮಗೇನಾರ ಪಾರ್ಟ್ 2 ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ, ನಾ ಪಾರ್ಟ್ 2ದಾಗೂ ಇದ್ರ ಬಗ್ಗೆ ನಾವು ಡಿಸ್ಕಷನನ್ನು ಮಾಡೋಣಂತ. ಓಕೆ, ನಿಮ್ಗೆ ಏನಾರ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ.